ನನ್ನ ಹೆಸರು ಅನುಷಾ ಶ್ರೀನಿವಾಸ್, ಮೂಲತಃ ಮೈಸೂರಿನವಳು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ 2025 ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 63 ಬಂದಿದೆ. ಇದು ನನ್ನ 6ನೇ ಪ್ರಯತ್ನ. ಮೊದಲನೇ ಮೇನ್ಸ್ ಫಾರೆಸ್ಟ್ ಸರ್ವಿಸಲ್ಲಿ ಹಾಗೂ ಮೊದಲನೇ ಇಂಟರ್ವ್ಯೂ ಫಾರೆಸ್ಟ್ ಸರ್ವಿಸಲ್ಲಿ. ಸೊ ಇದು ಫಾರೆಸ್ಟ್ ಸರ್ವಿಸ್ಗೆ ಎಲಿಜಿಬಿಲಿಟಿ ಬಂದು ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಗ್ರ್ಯಾಜುಯೇಷನ್ ಮಾಡಿರಬೇಕು. ಸೊ ಹಾಗಾಗಿ ಇದು CSCಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಮೋರ್ ಟೆಕ್ನಿಕಲ್. 2 ಹೊಸ ಆಪ್ಷನಲ್ ಕೂಡ ಓದಬೇಕಾಗತ್ತೆ. ನಾನು ನಮ್ಮ ರಾಜ್ಯದ ಜನತೆಗೆ ಏನು ಹೇಳೋದು, ಯುವ ಜನತೆಗೆ ಅಂತಂದರೆ, ನಿಮಗೆ ಎಲಿಜಿಬಿಲಿಟಿ ಇದ್ದರೆ ದಯವಿಟ್ಟು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IAS ಮತ್ತು IPS ಅಷ್ಟೇ ಉತ್ತಮವಾದ ಸರ್ವಿಸ್ ಆಪರ್ಚುನಿಟಿನ ಕೊಡುತ್ತೆ. ದಯವಿಟ್ಟು ಈ ಸರ್ವಿಸ್ ಬಗ್ಗೆನೂ ಯೋಚನೆ ಮಾಡಿ ಎಕ್ಸಾಮ್ಸ್ ಬರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಯುವಜನತೆಯಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಇದೇ ತಿಂಗಳ ಅಂದರೆ ಮೇ 31ನೇ ತಾರೀಕು 11 ಗಂಟೆಗೆ ಕರ್ನಾಟಕದ 4 ನಗರಗಳಲ್ಲಿ ಸ್ಕಾಲರ್ಶಿಪ್ ಟೆಸ್ಟನ್ನು IAS ಮತ್ತು KS ಬರೀತಕ್ಕಂತಹ ಮಕ್ಕಳಿಗೆ ಆಯೋಜನೆ ಮಾಡಿದ್ದೀವಿ. ಆ 4 ಸೆಂಟ್ರ್ಗಳು ಬೆಳಗಾವಿ, ಬಿಜಾಪುರ, ಧಾರವಾಡ ಮತ್ತು ಬೆಂಗಳೂರು ಕೇಂದ್ರದಲ್ಲಿ ನಾವು ಈ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಆಯೋಜನೆ ಮಾಡಿದ್ದೀವಿ. IAS ಮತ್ತು KS ಬರೀತಕ್ಕಂಥವ್ರಿಗೆ ಅಪ್ ಟು 100% ಸ್ಕಾಲರ್ಶಿಪ್ಪನ್ನು ಇಂಡಿಯಾ ಫಾರ್ IAS ಅಕಾಡೆಮಿ ಕೊಡುತ್ತೆ. ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು, ಅಕಾಡೆಮಿ ನಂಬರ್ಗಳಿಗೆ ನೀವು ಸಂಪರ್ಕಿಸ್ಬೋದು. ವಾಟ್ಸಪ್ ಚಾನಲ್ಗಳಿದೆ, ಟೆಲಿಗ್ರಾಮ್ ಚಾನಲ್ಗಳಿದೆ. ಎಲ್ಲದರ ಮುಖಾಂತರ ನೀವು ಇದನ್ನು ಸಂಪರ್ಕಿಸಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಂದು ಅತ್ಯುತ್ತಮವಾದ ಒಂದು ಉದಾತ್ತ ಸೇವೆ. ಏಕೆಂದರೆ ಜನರು ಮಾನವ ಉಳಿಬೇಕು ಅಂತ ಹೇಳಿದ್ರೆ ಅರಣ್ಯ ಭಾಳ ಮುಖ್ಯ. ಇಲ್ಲಿ ನಾವು ಉಸಿರಾಡೋ ಗಾಳಿ, ಕುಡಿಯೋ ನೀರು ಮತ್ತು ಆಹಾರ ಭದ್ರತೆ ಬೇಕು ಅಂದರೆ ಅರಣ್ಯಗಳು ಬೇಕೇ ಬೇಕು. ಯಾವಾಗ ಅರಣ್ಯಗಳಿರೋದಿಲ್ವೋ ಮಾನವ ಉಳಿಯೋದಿಲ್ಲ. ಆದ್ದರಿಂದ ನಾವು ಇಂತಹ ಉತ್ತಮವಾದ ಅರಣ್ಯ ಸೇವೆಯನ್ನು ಒಂದು ಉತ್ತೇಜಿಸಬೇಕು, ಅವರಿಗೆ ಒಂದು ಹುರುಪು ತುಂಬಬೇಕು ಮತ್ತು ಜನಗಳಲ್ಲಿ ಇದರಲ್ಲಿ ಅವೇರ್ನೆಸ್ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಡಿಯಾ ಫಾರ್ IAS ಇಂದ ಈ ವರ್ಷ 2026ರಲ್ಲಿ ಆಯ್ಕೆಯಾದ 10 ಜನ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ. ಆದ್ದರಿಂದ ನಾನೊಂದು ಎಲ್ಲಕ್ಕೂ ಏನು ಕರೆ ಕೊಡೋದು ಅಂದರೆ, ಹೆಚ್ಚು ಜನ ಅರಣ್ಯ ಸೇವೆಗೆ ಸೇರಿಕೊಳ್ಳಿ. ಇದರಲ್ಲಿ ಉತ್ತಮವಾದ ಸೇವೆಗೆ ಅವಕಾಶ ಇದೆ. ನೀವು ಬರೀ ಅರಣ್ಯಕ್ಕೆ ಸೇವೆ ಮಾಡಿದ್ರೆ ಮಾನವಕ್ಕೆ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಆದರೆ ನಿಮ್ಮ ಅಕಾಡೆಮಿಲಿ ಅವ್ರಿಗೆ ಸೌಲಭ್ಯ ಇದೆ ಸರ್? ಬಡ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಅಕಾಡೆಮಿಕಿಂದ ಕೆಲವೊಂದು ಸ್ಕಾಲರ್ಶಿಪ್ ಕೊಡ್ತೇವೆ. ಆದ್ದರಿಂದ ಅವರಿಗೆ ಅರ್ಧ ಫೀಸು ನಾವು ತಗೊಳ್ಳೋದೇ ಭಾಳ ಕಡಿಮೆ ಫೀಸು, ಅದರಲ್ಲೂ ಕೂಡ ಅರ್ಧ ಫೀಸ್ಗೆಲ್ಲ ಮಾಡಿ ಅವರಿಗೆ ಉತ್ತೇಜನ ಕೊಡ್ತೀವಿ. ಮತ್ತು ಯಾರ್ಯಾರು ಪ್ರಿಲಿಮ್ಸ್ನೆಲ್ಲ ಪಾಸ್ ಆಗ್ತಾರೋ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮತ್ತು ಇತರೆ ಖರ್ಚು ವೆಚ್ಚಗಳು ಕೂಡ ನಾವು ಸಹಾಯ ಮಾಡ್ತೇವೆ. ಸೊ ಮುಂದಿನ ಯೋಜನೆ ಏನು ಸರ್ ಇಂಡಿಯಾ ಫಾರ್ ಅಕಾಡೆಮಿ? ಇಂಡಿಯಾ ಫಾರ್ IASದು ಯೋಜನೆ ಅಂದರೆ, ಕೊನೆ ಪಕ್ಷ ಕರ್ನಾಟಕದಿಂದ 100 ಮಂದಿ UPSCಯಿಂದ ಸಿವಿಲ್ ಸರ್ವಿಸ್ ಸೇವೆಗಳಿಂದ ಆಯ್ಕೆ ಆಗಬೇಕು ಅಂತ ನಮ್ಮ ಮುಖ್ಯ ಗುರಿ ಇದೆ. ಆ ಗುರಿ ಬಗ್ಗೆ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ.